ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಟೈಮ್ ಹೇಳಿದ್ದೆ ನನ್ನ ವೆಯ್ಟ್ ಲಾಸ್ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ಹೇಳಿ. ಇವತ್ತು ನನ್ನ ಫುಲ್ ಡೇ ವ್ಲಾಗ್ನ ಶೇರ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ, ಜೊತೆಗೆ ನಾನು ಶೇರ್ ಮಾಡ್ಕೊಬೇಕು ಅಂತ ಹೇಳಿದ್ದೆ ಅಲ್ವಾ. ಹಾಗಾಗಿ ಇವತ್ತು ಬೆಳಗ್ಗೆಯಿಂದ ಅಂತ ಅಂದರೆ ನಾನು ಫಸ್ಟ್ ಎದ್ದ ತಕ್ಷಣ ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ಅಂಥ ನೀರನ್ನ ಕುಡಿತಾ ಇದ್ದೀನಿ. ಬೆಳಗ್ಗಿನ ವೆಯ್ಟ್ ನೋಡಿಕೊಂಡೆ, ಬಟ್ ವೆಯ್ಟ್ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನನಗೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದಾಗ ನಿಮ್ಮ ವೆಯ್ಟ್ ಇವಾಗ ಎಷ್ಟಿದೆ ಅಂತ ಹೇಳಿದರು. ಇವಾಗ ನಾನು ಮತ್ತೆ ದಪ್ಪ ಆಗಿದ್ದೀನಲ್ವ, ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂತ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಎಷ್ಟಾಗಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ಇನ್ನು ನೆಕ್ಸ್ಟು ಮತ್ತೆ ವಿಡಿಯೋ ಹಾಕಿದಾಗ ಎಷ್ಟು ವೆಯ್ಟ್ ಕಡಿಮೆ ಆಗ್ತಾ ಇದ್ದೀನಿ ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ಲೋಟ ಬಿಸಿನೀರು ಕುಡ್ದಾದ ನಂತರ ಚಿಯಾ ಸೀಡ್ಸು ಮತ್ತು ತಂಪಿನ ಬೀಜ ಅಂತಾರಲ್ಲ ಅದನ್ನು ಕೂಡ, ಅಂದರೆ ಕಾಮ ಕಸ್ತೂರಿ ಕಾಳು, ಅದನ್ನು ಕೂಡ ಎರಡನ್ನೂ ಸ್ವಲ್ಪ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನು ಒಂದು ಲೋಟ ಬಿಸಿ ನೀರಿಗೆ ಹಾಕ್ಕೊಂಡು ಅದನ್ನೊಂದು ಲೋಟ ಕುಡಿದಿದ್ದೀನಿ. ಇನ್ನು ಇದು ವೆಜಿಟೇಬಲ್ ಸಲಾಡ್ಸು, ಅಂದರೆ ಡೈಲಿ ಇದನ್ನೇ ತೊಗೋಬೇಕಂತ ಏನಿಲ್ಲ. ಇವತ್ತು ನಾನು ಪಲಾವ್ ಮಾಡಿದ್ದೆ. ಪಲಾವ್ ಮಾಡುವಾಗ ತರಕಾರಿನೆಲ್ಲ ಫಸ್ಟು ಫ್ರೈ ಮಾಡಿದಾಗ ಒಂದಿಷ್ಟು ತರಕಾರಿನ ಸ್ವಲ್ಪ ಎತ್ತಿಟ್ಕೊಂಡೆ ನನಗೆ ಅಂತ. ಅದಕ್ಕೆ ಬೇಯಿಸಿರುವಂಥ ಕಡಲೆಕಾಳುಗಳನ್ನು ಮಿಕ್ಸ್ ಮಾಡಿ ಎತ್ತಿಟ್ಟಿದ್ದೀನಿ. ಅದನ್ನು ಶಾಪ್ಗೆ ಹೋದ್ಮೇಲೆ ಆಮೇಲೆ ನನಗೆ ಕ್ರೇವಿಂಗ್ಸ್ ಆಗುತ್ತಲ್ಲ ಏನಾದರೂ ತಿನ್ನಬೇಕಂತೇಳಿ, ಆವಾಗ ಇದನ್ನು ತಿನ್ಬೋದು ಅಂತ. ಇನ್ನು ಇದು ಓವರ್ ನೈಟ್ ಓಟ್ಸು, ಜೊತೆಗೆ ಡ್ರೈ ಫ್ರೂಟ್ಸ್ ಅಂತ ಅಂದರೆ ಅದರಲ್ಲಿ ಬಾದಾಮ್ ಮಾತ್ರನೇ ಇರೋದು. ಇನ್ನು ಸೀಸನಲ್ ಫ್ರೂಟ್ಸ್ ನಾವು ಯಾವುದನ್ನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಮಾವಿನ ಹಣ್ಣನ್ನು ಆ್ಯಡ್ ಮಾಡಿದ್ದೀನಿ. ಇದು ನನ್ನ ಟಿಫನ್ ಅಂತ ಹೇಳಿ ನಾನು ಇವತ್ತು ತೊಗೊಂಡಿದ್ದು. ಇದು ನನ್ನ ಶಾಪಿಗೆ ಬಂದು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ಇವಾಗ ಮಳೆಗಾಲ ಆಗಿರೋದ್ರಿಂದ ನಮ್ಮ ಮಲೆನಾಡು ಕಡೆ ಫಂಕ್ಷನ್ ಸ್ವಲ್ಪ ಕಡಿಮೆ ಅಲ್ವಾ, ಅದಕ್ಕೆ ಸ್ವಲ್ಪ ಕೆಲಸನೂ ಕೂಡ ಅಷ್ಟೊಂದೇನು ಬ್ಯುಸಿ ಇಲ್ಲ. ಇದಕ್ಕೆ ಪೆಪ್ಪರ್ ಮತ್ತು ಸಾಲ್ಟ್ನ ಹಾಕಿ ಮೇಲ್ಗಡೆ ನಾನು ಉದುರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕಂತೂ. ಇದು ನನ್ನ ವೆಯ್ಟು. ಇವಾಗ ನಾನು 70+ ಆಗಿದ್ದೀನಿ ಅಂತಲೇ ಹೇಳ್ಬೋದು. 70.5 ಅಂದರೆ 3.5 ಅಂದರೆ ಇದೆ, 350 ಗ್ರಾಮ್ಸು 70 ಮೇಲೆ. ಸೊ 70ನೇ ಕಂಡಿರಲಿಲ್ಲ, ಎಷ್ಟೋ ಟೈಮ್ ಆಗಿತ್ತು. ಆಫ್ಟರ್ ಡೆಲಿವರಿ 70 ಆಗಿದ್ದೆ ಪ್ರೆಗ್ನೆನ್ಸಿಯಲ್ಲಿ. ಆಮೇಲೆ ಮತ್ತೆ ಫುಲ್ಲು 66 65 ಇದ್ದವಳು ಮತ್ತೆ ಇಷ್ಟಕ್ಕೆ ಬಂದಿದ್ದೀನಿ. ನೋಡೋಣ ಇವಾಗ ಏನಾಗುತ್ತೆ ಅಂತ ಹೇಳಿ. ಬಟ್ ಇದು ಒಂದು ಎಷ್ಟಂದರೆ 2 ವೀಕ್ಸ್ ಬ್ಯಾಕ್ ಮಾಡ್ಕೊಂಡಿರೋವಂಥ ವೀಡಿಯೋ ಆಯಿತು. ನಾನು ಅಪ್ಲೋಡ್ ಮಾಡೋದಕ್ಕೆ ನನಗೆ ಟೈಮ್ ಇರಲಿಲ್ಲ. ನಾನು ಸ್ವಲ್ಪ ಹೊರಗಡೆ ಓಡಾಡೋದ್ರಲ್ಲೆಲ್ಲ ಬ್ಯುಸಿ ಆಗಿದ್ದೆ ಅದಕ್ಕೆ. ಸೊ ಇನ್ನು ಇವಾಗ ಪ್ರೆಸೆಂಟಿಂದು ಕೂಡ ವೀಡಿಯೋ ನಾನು ನೆಕ್ಸ್ಟ್ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಆವಾಗ ನನ್ನ ವೆಯ್ಟ್ ಇವಾಗ ಕಡಿಮೆ ಆಗಿದ್ದೀನಿ ನಾನು. ಅದನ್ನು ನಿಮಗೆ ಎಷ್ಟು ಏನು ಅಂತ ಹೇಳಿ ನಾನು ತೋರಿಸ್ತೀನಿ, ಆಯಿತಾ. ಇನ್ನು ಇದೊಂದು ಬ್ಲೌಸ್ ನಾನು ಎಂಬ್ರಾಯ್ಡ್ರಿ ಮಾಡಿಬಿಟ್ಟು ಸ್ಟಿಚ್ ಮಾಡ್ತಾ ಇರೋದು, ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು. ಅದಕ್ಕೆ ನಾನು ನಿಮ್ಮ ಜೊತೆ ತೋರಿಸ್ದೆ ಅಷ್ಟೇ. ಹೇಗಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ. ಇನ್ನು ಇವತ್ತಿನ ಫುಲ್ ಡೇನಲ್ಲಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಈ ಥರ ಹೋದರೆ, ಇನ್ನೂ ಸಂಜೆ ಒಂದು ಬರ್ತ್ಡೇ ಇದೆ ನನ್ನ ಮಗನ ಫ್ರೆಂಡಿಂದು. ಅಲ್ಲಿಗೆ ಬರೋಕ್ಕೆ ಹೇಳಿದ್ದಾರೆ, ಹೋಗಬೇಕು. ಇನ್ನು ಡಯಟ್ ಎಲ್ಲ ಹಾಳಾಗೋದೇ ಈ ಸಂಜೆ ಟೈಮಲ್ಲಿ ಆಲ್ಮೋಸ್ಟ್. ಇನ್ನು ಸಂಜೆ ಸ್ನ್ಯಾಕ್ಸು ಅದು ಇದು ಅಂತ ಎಲ್ಲ ನಾವೇನು ತೊಗೋತೀವಲ್ವ, ಅಲ್ಲೇ ನಮ್ಮ ಒಂದು ಡಯಟ್ ರೊಟೀನ್ ಹಾಳಾಗುವಂಥದ್ದು. ಇನ್ನು ನನ್ನ ಶಾಪಲ್ಲಿ ಇವತ್ತು ವರ್ಕ್ ಮಾಡ್ತಾಯಿದ್ದೆ, ಹಾಗೆ ಸ್ಕೂಲಿಗೆಲ್ಲ ಸ್ವಲ್ಪ ಹೋಗೋದಿತ್ತು. ಅದೆಲ್ಲ ಒಂದಿಷ್ಟೆಲ್ಲ ತಿರ್ಗಾಡಿಸ್ಕೊಂಡು ಬಂದು, ಇನ್ನು ಪಾಪು ಮಲ್ಕೊಂಡವನು ಎದ್ದು ಬಂದ, ಅವನಿಗೆ ಮುದ್ದು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದರು ಶಾಪಿಗೆ ಮಾತಾಡ್ಸ್ಕೊಂಡು ಹೋಗೋಕ್ಕೆ ಅಂತ ಹೇಳಿ. ಹಿಂಗೆ ಒಬ್ಬರು ಬರ್ತಿರ್ತಾರೆ ಶಾಪ್ಗೆ. ಇನ್ನು ವರ್ಕು ಅಷ್ಟೇ, ಬಟ್ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಿಲ್ಲ, ಬಟ್ ಹೆವಿಯಾಗಿರೋಂಥ ಬ್ಯುಸಿ ಇಲ್ಲ ಅಷ್ಟೇ. ಬಟ್ ಆ್ಯಸ್ ಯೂಶ್ವಲ್ ಇದ್ದೇ ಇರುತ್ತೆ. ಇನ್ನು ಸಂಜೆ ಹೋಗಬೇಕು ಬರ್ತ್ಡೇಗೆ, ಏನೇನಾಗುತ್ತೆ ಅಂತ ನೋಡಬೇಕು. ಇನ್ನು ಎಷ್ಟೇ ಅಂದರೂ ನನ್ನ ಡಯಟ್ ಅಂತೂ ಹಾಳಾಗುತ್ತೆ ಅಂತ ನನಗೆ ಕನ್ಫರ್ಮ್ ಇದೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇನ್ನು ಲಾಸ್ಟ್ ಟೈಮ್ ನನಗೊಬ್ಬರು ಒಂದು ಕ್ವಶನ್ ಕೇಳಿದರು, ಮೇಡಮ್ ಕಾಫಿ ಟೀ ಎಲ್ಲ ಕುಡಿಬೋದಾ ನಾವು ಡಯಟ್ ಮಾಡೋರು ಅಂತ ಹೇಳಿ, ಅಂದರೆ ವೆಯ್ಟ್ ಲಾಸ್ ಮಾಡುವಾಗ ಕಾಫಿ ಟೀ ಎಲ್ಲ ಕುಡಿಬೋದಾ ಅಂತ ಹೇಳಿ. ನಿಮಗೆ ಕಾಫಿ ಅಥವಾ ಟೀನ ಬಿಡೋಕ್ಕಾಗೋದೇ ಇಲ್ಲ ಅಂದರೆ ಖಂಡಿತ ಕುಡಿಬೋದು. 1 or 2 ಟೈಮ್ಸ್ ಅಷ್ಟೇ, ತುಂಬ ಅದನ್ನೇ ಲಿಮಿಟ್ಗಿಂತನೂ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬಾರ್ದು ಅಷ್ಟೇ. ಅಂದರೆ ಜಾಸ್ತಿ ಕುಡಿಯೋಕೆ ಹೋಗ್ಬಾರ್ದು. 1 ಟೈಮ್ ಓಕೆ ಅನ್ಕೋತೀನಿ. ಇನ್ನು ನನ್ನ ಮಗನ ಫ್ರೆಂಡ್ ಮನೆಗಂತ ಹೋದ್ವಿ. ಅಲ್ಲಿ ಮಕ್ಕಳೆಲ್ಲರೂ ಬಂದಿದ್ರು, ಅವ್ನ ಫ್ರೆಂಡ್ಸ್ ಎಲ್ಲ. ಅಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ. ಅಲ್ಲಿ ನನ್ನ ಪಾಪುನ ಆಟ ಆಡಿಸ್ತಿದ್ದಾರೆ ನೋಡಿ, ಈ ಥರ ಹೋದಲ್ಲೆಲ್ಲ ಇವಂದೇ ಯಜಮಾನಿಕೆ ಮಾಡ್ತಿರ್ತಾನೆ. ಇನ್ನು ಅವ್ರ ಅಮ್ಮ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಅವರು ಪೂರಿ ಸಾಗು ಎಲ್ಲ ಮಾಡ್ತಾಯಿದ್ರು. ನಾನೊಂದು ವೀಡಿಯೋ ಮಾಡಿಕೊಂಡೆ. ಅವ್ರು ಅದೇ ಹೇಳ್ತಾಯಿದ್ರು, ನಾನು ಚೆನ್ನಾಗಿ ಮಾಡಬೇಕಾದ್ರೆ ತೆಗೀರಿ, ಇವಾಗ ಬೇಡ ಅಂತ ಹೇಳ್ತಾಯಿದ್ರು. ಬಟ್ ತುಂಬಾ ಚೆನ್ನಾಗಿ ಮಾಡಿದರು. ಪೂರಿ ಸಾಗು ಮತ್ತು ಮಂಡಕ್ಕಿ, ತುಂಬ ಸ್ವೀಟ್ಸು ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಇವತ್ತು ಫುಲ್ ಡೇ ಅಂತೂ ತುಂಬಾ ಚೆನ್ನಾಗಿತ್ತು. ಬಟ್ ಬೇಜಾರಂದರೆ ಅದೇ ಡಯಟ್ ಎಲ್ಲ ಹಾಳಾಯಿತು ಅಂತ ಹೇಳಿ. ಬಟ್ ಏನೊಂದು 6:30 to 7 o'clock ನಾನು ಇದನ್ನು ತಿಂದಿದ್ದು, ಪೂರಿ ಸಾಗು ಮತ್ತು ಕೇಕ್ ಎಲ್ಲ.
ಮತ್ತು ರಾತ್ರಿ ಮನೆಗೆಲ್ಲ ಬಂದು ಊಟ ಗೀಟ ಆ ಥರದ್ದೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಆಯಿತಾ. ಇವತ್ತು ಬರ್ತ್ಡೇಲಿ ನನ್ನ ಮಕ್ಕಳು ಇಬ್ಬರು ಸಖತ್ ಎಂಜಾಯ್ ಮಾಡಿದ್ರು. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಅವನಿಗೇನೋ ಒಂದು ಸ್ಮಾಲಾಗಿ ಒಂದು ಗಿಫ್ಟ್ ಕೊಟ್ಟು ಅವ್ರ ಜೊತೆಗೆಲ್ಲ ಒಂದಿಷ್ಟು ಟೈಮ್ನ ಸ್ಪೆಂಡ್ ಮಾಡಿ ಒಂದಿಷ್ಟು ಜನ ಹೊಸ ಪರಿಚಯಗಳು ಆಯಿತು. ಹಾಗೆ ಮಕ್ಕಳುಗಳಂತೂ ಸಖತ್ ಎಂಜಾಯ್ ಮಾಡ್ತಾಯಿದ್ರು. ಸೊ ವಿ ಆರ್ ವೆರಿ ಹ್ಯಾಪಿ. ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ. ಹಾಗಂತ ನಾನು ರೈಸೇ ತಿನ್ನೋದಿಲ್ಲ, ಬರೀ ತರಕಾರಿ ಸಲಾಡು ಓಟ್ಸ್ ಮಾತ್ರ ತಿಂತೀನಿ ಅಂತ ಖಂಡಿತ ಅಲ್ಲ. ಅನ್ನನ ಬಿಟ್ಟು ಬದುಕೋ ಶಕ್ತಿ ನನಗಂತೂ ಇಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಾವು ತಿಂದಿರೋದೇ ಅನ್ನ ನಮಗೇನು ಶತ್ರು ಅಲ್ಲ. ಬಟ್ ನಮಗೆ ಯಾವುದನ್ನು ಎಷ್ಟು ತಿನ್ನಬೇಕು ಅನ್ನೋದ್ರ ಬಗ್ಗೆ ನಾವು ನಾಲೆಡ್ಜ್ನ ಬೆಳೆಸ್ಕೊಬೇಕು ಅಷ್ಟೇ. ವೆಯ್ಟ್ ಲಾಸ್ ಮಾಡೋರು ಅನ್ನ ತಿನ್ನಬಾರ್ದು ಅನ್ನೋದೊಂದು ಮೂಢನಂಬಿಕೆ. ಅನ್ನ ತಿಂದ್ಕೊಂಡು ತಿಂದ್ಕೊಂಡೇ ನಾವು ವೆಯ್ಟ್ ಲಾಸ್ ಮಾಡ್ಬೋದು. ಬಟ್ ವೆಯ್ಟ್ ಲಾಸ್ ಅನ್ನೋದು ಒಂದು ಅಥವಾ 2 ದಿನಕ್ಕೋ 10 ದಿವಸಕ್ಕೋ 15 ದಿನದ ಪ್ರೋಸೆಸ್ ಆಗಬಾರ್ದು. ನಮ್ಮ ಲೈಫ್ ಸ್ಟೈಲ್ನ ಬದಲಾಯಿಸ್ಕೊಂಡು ನಮ್ಮ ಲೈಫ್ ಸ್ಟೈಲಲ್ಲಿ ನಾವು ಅದನ್ನು ರೂಢಿಸ್ಕೊಳ್ಬೇಕು. ವೆಜಿಟೇಬಲ್ಸ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಪ್ರೋಟೀನ್ ಜಾಸ್ತಿ ಇರುವಂಥ ಐಟಮ್ಸ್ನ ತಿನ್ನುವಂಥ ಅಭ್ಯಾಸ ಮಾಡ್ಕೊಳ್ಬೇಕು. ಸೊ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೊತೆಗೆ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಿಮ್ಗೆ ಯಾವ ಥರದ ವೀಡಿಯೋಸ್ ಬೇಕು, ಇನ್ನೇನಾದ್ರು ಡೌಟ್ಸ್ ಇದ್ದರೆ, ಏನಾದರೂ ಟಿಪ್ಸ್ ಬೇಕಾಗಿದ್ದರೆ ಖಂಡಿತ ನೀವು ಕೇಳ್ಬೋದು. ನನ್ನ ಕೈಲಾಗಿರುವಂಥ ವಿಚಾರಗಳ ಬಗ್ಗೆ ನಾನು ಅದನ್ನು ತಿಳ್ಕೊಂಡು ಆ ನಂತರ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.